ತಹಸೀಲ್ದಾರ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿರೋ ತಾವು ವರ್ಕ್ಬಳ್ಳಿಯಿಂದ ತಹಸೀಲ್ದಾರ್ ಆಗಿ ಇಲ್ಲಿ ಮತ್ತೆ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿ ಹೆಂಗೆ ಅನಿಸುತ್ತೆ ಸರ್? ನಾನು ಈಗ ಹಾಲಿನ ದಾವಣಗೆರೆಯವರು ಪ್ರಭಾರಿಯಾಗಿ ನನಗೆ ಹಾಕಿರೋದ್ರಿಂದ ನಾನು 2ನೇ ತಾರೀಕು ಇಲ್ಲಿ ವರದಿ ಮಾಡ್ಕೊಂಡಿದ್ದೀನಿ. ನಾನು ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಕೆಲಸ ನಿರ್ವಹಿಸೋಕ್ಕೆ ನಾನು ಆಸಕ್ತಿಯಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಜನರು ನನಗೆ ಸಹಕಾರ ನೀಡಬೇಕಂತೇಳಿ ಕೋರುತ್ತೇವೆ. ಎಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಸರ್ ತಾವು? ನಾನು 2016-18ವರೆಗೂ ಹರಪನಹಳ್ಳಿ ತಾಲೂಕು, ನಂತರ ಬ್ಯಾಡಗಿ, ರಾಣೆಬೆನ್ನೂರು, ಆಮೇಲೆ ರಟ್ಟಿಹಳ್ಳಿ ತಾಲೂಕು, ಆಮೇಲೆ BBMP ಮಹಾನಗರ ಪಾಲಿಕೆಯಲ್ಲಿ ಸತಿಗೆ ವರ್ಕ್ ಮಾಡಿದ್ದೀನಿ. ನಂತರ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸತಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಕೆಲಸನೂ ಮಾಡಿದ್ದೀನಿ NSAP. ಈಗ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ರೆ ಈ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಕಾರ್ಯವೈಖರಿಗಳು ಮಾಡ್ತಾಯಿದ್ರೆ ಹೆಂಗೆ? ಈಗ ನಾನು ಸದ್ಯ ಚಾರ್ಜ್ ತೊಗೊಂಡಿದ್ದೀನಿ. ಜನರು ಬಗ್ಗೆ ತೊಗೊಂಡ್ರೆ ಸ್ಮೂತಾಗಿ ಪಬ್ಲಿಕ್ ಇದ್ದಾರೆ. ನಾನು ಅವ್ರಿಗೆ ಹೊಂದ್ಕೊಂಡು ನಾನು ಕೆಲಸ ಮಾಡ್ತೀನಿ. ಧನ್ಯವಾದಗಳು ಸರ್. ತಮ್ಮ ಹೆಸರು ಸರ್? ಕೆ ಗುರುಬಸವರಾಜ್. ತಹಸೀಲ್ದಾರ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿರೋ ತಾವು ವರ್ಕ್ಬಳ್ಳಿಯಿಂದ ತಹಸೀಲ್ದಾರ್ ಆಗಿ ಇಲ್ಲಿ ಮತ್ತೆ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿ ಹೆಂಗೆ? ನಾನು ಈಗ ನಾನು ದಾವಣಗೆರೆ ಜಿಲ್ಲೆ DVDC ಇದರಲ್ಲಿ ಪುರಸಭೆಯಾಗಿ ತಹಸೀಲ್ದಾರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ. ಈಗ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆಯವರು ಪ್ರಭಾರಿಯಾಗಿ ನನಗೆ ಹಾಕಿರೋದ್ರಿಂದ ನಾನು 2ನೇ ತಾರೀಕು ಇಲ್ಲಿ ವರದಿ ಮಾಡ್ಕೊಂಡಿದ್ದೀನಿ. ನಾನು ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ಕೆಲಸ ನಿರ್ವಹಿಸೋಕ್ಕೆ ನಾನು ಆಸಕ್ತಿಯಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಜನರು ನನಗೆ ಸಹಕಾರ ನೀಡಬೇಕಂತೇಳಿ ಕೋರುತ್ತೇವೆ. ಎಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಸರ್ ತಾವು? ನಾನು 2016-18ವರೆಗೂ ಹರಪನಹಳ್ಳಿ ತಾಲೂಕು, ನಂತರ ಬ್ಯಾಡಗಿ, ರಾಣೆಬೆನ್ನೂರು, ಆಮೇಲೆ ರಟ್ಟಿಹಳ್ಳಿ ತಾಲೂಕು, ಆಮೇಲೆ BBMP ಮಹಾನಗರ ಪಾಲಿಕೆಯಲ್ಲಿ ಸತಿಗೆ ವರ್ಕ್ ಮಾಡಿದ್ದೀನಿ. ನಂತರ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸತಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಕೆಲಸನೂ ಮಾಡಿದ್ದೀನಿ NSAP. ಈಗ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ರೆ ಈ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಕಾರ್ಯವೈಖರಿಗಳು ಮಾಡ್ತಾಯಿದ್ರೆ ಹೆಂಗೆ ಅನಿಸುತ್ತೆ ಸರ್? ಈಗ ನಾನು ಸದ್ಯ ಚಾರ್ಜ್ ತೊಗೊಂಡಿದ್ದೀನಿ. ಜನರು ಬಗ್ಗೆ ತೊಗೊಂಡ್ರೆ ಸ್ಮೂತಾಗಿ ಪಬ್ಲಿಕ್ ಇದ್ದಾರೆ. ನಾನು ಅವ್ರಿಗೆ ಹೊಂದ್ಕೊಂಡು ನಾನು ಕೆಲಸ ಮಾಡ್ತೀನಿ. ಧನ್ಯವಾದಗಳು ಸರ್. ತಮ್ಮ ಹೆಸರು ಸರ್? ಕೆ ಗುರುಬಸವರಾಜ್.